ನಾನೀಗ ಹೇಳಲಿಕ್ಕೆ ಹೊರಟಿರೋದು ಇದು ಕಾಲ್ಪನಿಕ ಕಥೆಯಲ್ಲ, ಇದೊಂದು ಅಪರೂಪದ ಕೇಸ್ ಸ್ಟಡಿ ಅಂತ ನಾ ಹೇಳ್ತೀನಿ. ಈಗ ಹೇಳೋ ವಿಷಯ ಕೆಲವರಿಗೆ ಆಶ್ಚರ್ಯ ಅನಿಸ್ಬೋದು, ಇನ್ನೂ ಕೆಲವರು ಒಪ್ಪದೇನೇ ಇರಬಹುದು. ಆದರೆ ಭಾರತದ ಕೋಟ್ಯಾಂತರ ಕುಟುಂಬದ ಹಣಕಾಸಿನ ಭವಿಷ್ಯವನ್ನ ಬದಲಾಯಿಸಿದ ಆ ಶಕ್ತಿ ಏನಿದೆ, ಆ ಶಕ್ತಿಯ ಕುರಿತಂತೆ ನಾನು ಈ ದಿನ ಮಾತನಾಡ್ತಾ ಇದ್ದೀನಿ. ಇದು ಯಾವುದೇ ಸ್ಟಾಕ್ ಮಾರ್ಕೆಟ್ ಆಗಲಿ, ಮ್ಯೂಚುವಲ್ ಫಂಡ್ ಆಗಲಿ, ಇನ್ವೆಸ್ಟ್ಮೆಂಟ್ಸ್ಗಳಾಗಲಿ ಅಥವಾ ಬಿಸ್ನೆಸ್ಗಳಾಗಲಿ ಅಲ್ಲ. ಇದು ಹಣದ ಬಗ್ಗೆ ಭಾರತೀಯ ಹೆಣ್ಮಕ್ಕಳ ವಿಭಿನ್ನ ಮನೋವಿಜ್ಞಾನದ ಕುರಿತು. ಹೆಣ್ಮಕ್ಕಳು ಖರ್ಚು ಮಾಡೋ ವಿಧಾನ, ಉಳಿಸೋ ವಿಧಾನ ಮತ್ತು ಹಣದ ಕುರಿತಂತೆ ಯೋಚಿಸೋ ವಿಧಾನ ವಿಭಿನ್ನವಾಗಿರುತ್ತೆ. ಇದು ಹೇಗೆ ಸಾಧ್ಯ ಅಂತ ಹೇಳಿ ನನಗೊಂದು ಪ್ರಶ್ನೆ ಹುಡ್ತು. ಹಾಗೆ ಸುಮ್ಮನೆ ಯೋಚನೆ ಮಾಡಿ, ನಿಮ್ಮದೇ ಮನೆಯ ಎಕ್ಸಾಂಪಲನ್ನು ನೀವು ತೆಗೆದುಕೊಳ್ಳಿ. ನಿಮ್ಮ ತಾಯಿ, ನಿಮ್ಮ ಅಜ್ಜಿ ಹೆಚ್ಚಿನ ಓದ್ದವರಲ್ಲ, ಯಾವುದೇ MBA ಡಿಗ್ರಿಗಳನ್ನು ಪಡೆದವರಲ್ಲ, ಫೈನಾನ್ಸ್ ಕೋರ್ಸ್ಗಳನ್ನು ಮಾಡಿದವರಲ್ಲ, ಇನ್ವೆಸ್ಟ್ಮೆಂಟ್ ಆಗಲಿ ಸೇವಿಂಗ್ಸ್ ಅವ್ರಿಗೆ ಯಾರು ಹೇಳ್ಕೊಟ್ಟವರಲ್ಲ. ಆದರೂ ಪುರುಷರು ಹೊರಗೆ ಹೋಗಿ ದುಡಿದುಕೊಂಡು ಬಂದು ಒಂದಿಷ್ಟು ಹಣವನ್ನು ಕೈಯಲ್ಲಿ ಕೊಟ್ಬಿಟ್ರೆ ಮನೆ ಬಾಡಿಗೆ, ತರಕಾರಿ, ದಿನಸಿ ಖರ್ಚುಗಳು, ಕರೆಂಟ್ ಬಿಲ್ಲು, ಮಕ್ಕಳ ಶಾಲೆಯ ಫೀಸ್, ಬಟ್ಟೆ ಇನ್ನಿತರ ಎಲ್ಲ ಖರ್ಚುಗಳನ್ನು ಅದೇ ಹಣದಲ್ಲಿ ನಿಭಾಯಿಸಿ ಮತ್ತು ಹಣವನ್ನು ಉಳಿಸ್ತಾ ಇದ್ರು. ಅದನ್ನು ತಮ್ಮದೇ ಆಲೋಚನೆ ಶೈಲಿಯಲ್ಲಿ ಆ ಅಡುಗೆ ಮನೆ ಮಸಾಲೆ ಡಬ್ಬಿಗಳಲ್ಲೋ ಇನ್ನಿತರ ಡಬ್ಬಿಗಳಲ್ಲಿ ತೆಗೆದಿಡ್ತಾ ಇದ್ರು. ಈ ಹಣ ಎಲ್ಲಿ ಬಳಕೆ ಆಗ್ತಾ ಇತ್ತು ಮತ್ತು ಮನೆ ಯಜಮಾನನಿಗೆ ಆದಾಯ ನಿಂತಾಗ ಅಥವಾ ಯಾವುದಾದ್ರೂ ಅನ್ಎಕ್ಸ್ಪೆಕ್ಟೆಡ್ ದೊಡ್ಡ ಖರ್ಚುಗಳು ಬಂದಾಗ ಇದು ಎಮರ್ಜೆನ್ಸಿ ಫಂಡ್ ಆಗಿ ಯುಟಿಲೈಸ್ ಆಗ್ತಾ ಇತ್ತು. ಇಲ್ಲಿ ಉಳಿಸೋ ವಿಧಾನ, ಈ ಮ್ಯಾನೇಜ್ಮೆಂಟ್ ಸ್ಕಿಲ್ ಮತ್ತು ಈ ಸ್ಕೇರ್ಸಿಟಿಯ ಮ್ಯಾನೇಜ್ಮೆಂಟ್ ಅಥವಾ ಎಮರ್ಜೆನ್ಸಿ ಫಂಡ್ ಮತ್ತು ಕನ್ಸಿಸ್ಟೆಂಟ್ ಆಗಿರೋ ಹಣದ ಕುರಿತಂಥ ಡಿಸಿಪ್ಲಿನ್, ಇದೆಲ್ಲ ಅವ್ರಿಗೆ ನ್ಯಾಚುರಲ್ ಆಗಿ ಬಂದ್ಬಿಟ್ಟಿತ್ತು. ಇದು ಹೇಗೆ ಸಾಧ್ಯ ಅಂತ ಇದಕ್ಕೆ ಕಾರಣಗಳನ್ನು ಹುಡುಕ್ತಾ ಹೋದಾಗ ಈ ಯೋಚನೆ ನನ್ನನ್ನು ಕರೆದುಕೊಂಡು ಹೋಗಿದ್ದು ಸಾವಿರಾರು ವರ್ಷಗಳ ಹಿಂದೆ. ಸಾವಿರಾರು ವರ್ಷಗಳ ಹಿಂದೆ ಬದುಕಲಿಕ್ಕೋಸ್ಕರ ಆಹಾರವನ್ನು ಸಂಗ್ರಹಣೆ ಮಾಡೋ ಪದ್ಧತಿ ಇತ್ತಷ್ಟೇ. ಅವ್ರಿಗೆ ದಿನನಿತ್ಯ ಆಹಾರ ಸಿಕ್ಕರೆ ಸಾಕು ಅನ್ನೋ ಕಾಲಘಟ್ಟ ಅದು. ಗಂಡಸರು ಹೊರಗಡೆ ಹೋಗಿ ಕಾಡು ಮೇಡುಗಳಿಗೆ, ಹೊಸ ಹೊಸ ಪ್ರದೇಶಕ್ಕೆ, ಬೆಟ್ಟ ಗುಡ್ಡಗಳಿಗೆ ಹೋಗಿ ಬೇಟೆ ಆಡ್ಕೊಂಡ್ಬರೋರು ಅಥವಾ ಗಡ್ಡೆ ಗೆಣಸುಗಳನ್ನು ತೆಗೆದುಕೊಂಡು ಮನೆಗೆ ಬರೋರು. ಮನೆಯ ಹೆಂಗಸು ಆ ಆಹಾರವನ್ನು ಮಕ್ಕಳಿಗೆ ಕೊಟ್ಟು ಇತರೆ ಕುಟುಂಬಸ್ಥರಿಗೆ ಮತ್ತು ಶ್ರಮಪಟ್ಟು ತೆಗೆದುಕೊಂಡು ಬಂದಿರೋ ಗಂಡಸರಿಗೆಲ್ಲ ಹಂಚಿ ಉಳಿದಿದ್ದನ್ನು ತಾನು ತೆಗೆದುಕೊಳ್ತಾ ಇದ್ಲು ಮತ್ತು ಅದನ್ನು ಸಂಗ್ರಹ ಮಾಡಿ ಇಡ್ತಾ ಇದ್ಲು. ಕಾರಣ ಇಷ್ಟೇ, ನಾಳೆ ದಿನ ಆಹಾರ ಸಿಗುತ್ತೋ ಸಿಗಲ್ವೋ ಗೊತ್ತಿಲ್ಲ ಅನ್ನೋ ಭಯ ಅವಳಲ್ಲಿತ್ತು. ಈ ಭಯ ದೌರ್ಬಲ್ಯ ಆಗಿರಲಿಲ್ಲ. ಸ್ಕೇರ್ಸಿಟಿಯನ್ನು ಸಾಲ್ವ್ ಮಾಡೋದು ಹೇಗೆ ಮತ್ತು ಮ್ಯಾನೇಜ್ಮೆಂಟ್ ಸ್ಕಿಲ್ಲನ್ನು ಅವಳಿಗೆ ಕರಗತ ಮಾಡಿಸ್ತಾ ಬಂತು. ಇನ್ನು ಗಂಡಸರಿಗೆ ಹೊಸ ಹೊಸ ಆಲೋಚನೆಗಳು, ಹೊಸ ರಿಸ್ಕನ್ನು ತೆಗೆದುಕೊಳ್ಳೋದು, ಅಪಾರ್ಚುನಿಟಿಯನ್ನು ಹುಡುಕೋದು ಇದೇ ಹೀಗೆ ಮುಂದುವರಿತಾ ಬಂತು. ಮುಂದೆ ಕಾಲ ಬದಲಾದಂತೆ ಕೃಷಿಯ ವ್ಯವಸ್ಥೆ ಬಂದಾಗಲೂ ಅಷ್ಟೇ, ಅವತ್ತು ಧಾನ್ಯಗಳನ್ನು ಸಂಗ್ರಹಿಸಿಡ್ತಾ ಇದ್ರು ಮತ್ತು ಹೆಂಗಸರು ಅಡುಗೆ ಮಾಡುವಾಗ ಆ ದಿನ ಅಕ್ಕಿ, ಜೋಳ, ರಾಗಿ, ಸಜ್ಜೆ, ನವಣೆ ಯಾವುದೇ ಧಾನ್ಯದ ಅಡುಗೆ ಮಾಡ್ತಾ ಇದ್ರು. ಒಂದು ಮುಷ್ಟಿ ಧಾನ್ಯವನ್ನು ಎಮರ್ಜೆನ್ಸಿಗೋಸ್ಕರ ಅಂತ ಹೇಳಿ ತೆಗೆದಿಡ್ತಾ ಇದ್ರು. ಆಗಿನ ಕಾಲದಲ್ಲಿ ಭೀಕರ ಕ್ಷಾಮ, ಅತಿವೃಷ್ಟಿ ಹೀಗೆ ಅನಾನುಕೂಲತೆಗಳು ಎದುರಾದಾಗ ತಾವು ಸಂಗ್ರಹಿಸಿಟ್ಟಿರೋ ದವಸ ಧಾನ್ಯಗಳು ಎಮರ್ಜೆನ್ಸಿಗೆ ಕೆಲಸಕ್ಕೆ ಬರುತ್ತೆ ಅನ್ನೋ ಆಲೋಚನೆ ಅವರಲ್ಲಿತ್ತು. ಹೀಗೆ ಬೆಳೆದ ಈ ಮನಸ್ಥಿತಿ ಈ ಹಣದ ಕಾಲದಲ್ಲಿ ಇತಿಮಿತಿಯಲ್ಲಿ ಹಣವನ್ನು ಖರ್ಚು ಮಾಡೋದು ಮತ್ತು ಉಳಿದ ಹಣವನ್ನು ಸಂಗ್ರಹಿಸಿಡೋ ಮನಸ್ಥಿತಿಗೆ ಬೆಳೀತಾ ಬಂತು. ಇನ್ನು ಮಹಿಳೆಯರು ಬರೀ ಉಳಿಸ್ತಾರಾ, ಖರ್ಚಲ್ಲಿ ಮಾಡ್ತಾರೆ ಅಂತ ನಾವು ನೋಡ್ತಾ ಇದ್ದರೆ ಅತಿ ಹೆಚ್ಚು ಖರ್ಚು ಮಾಡೋದು ಬಂಗಾರಕ್ಕೆ ಅಂತ ಹೇಳಿ ಎಲ್ಲರಿಗೂ ಗೊತ್ತಿದೆ. ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಬಂಗಾರ ಕೊಳ್ಳೋ ಹೆಣ್ಮಕ್ಳು ಯಾರಾದರೂ ಇದ್ದರೆ ಅದು ಭಾರತದ ಹೆಣ್ಮಕ್ಳು. ಹಾಗಿದ್ರೆ ಇದರ ಹಿಂದಿರೋ ಮನಸ್ಥಿತಿ ಏನಿತ್ತು? ಸೇಮ್ ಅದೇ ಮನಸ್ಥಿತಿಯೇ ಕಂಟಿನ್ಯೂ ಆಗಿ ಬಂತು. ಆಗ ಬ್ಯಾಂಕ್ಗಳ ಆಕ್ಸೆಸ್ ಇವರಿಗೆ ಇರಲಿಲ್ಲ, ಅಕೌಂಟ್ಸ್ಗಳಿರಲಿಲ್ಲ, ಪೋಸ್ಟ್ ಆಫೀಸಿನ RDಗಳು ಇವರಿಗೆ ಇರಲಿಲ್ಲ. ಎಮರ್ಜೆನ್ಸಿಗೆ ಹಣ ಬೇಕು ಅಂತ ಬಂದಾಗ ಈ ಬಂಗಾರ ಕೆಲಸಕ್ಕೆ ಬರ್ತಿತ್ತು, ಮಾರಿದಾಗ ದುಡ್ಡು ಸಿಗ್ತಾ ಇತ್ತು ಅಥವಾ ಅದನ್ನು ಒತ್ತೆ ಇಟ್ಟರೆ ಹಣ ಸಿಗ್ತಿತ್ತು ಅನ್ನೋ ಭದ್ರತೆಯ ದೃಷ್ಟಿಗೋಸ್ಕರ ಅವರು ಆಭರಣವನ್ನು ಹೆಚ್ಚು ಕೊಡ್ತಾ ಇದ್ರು. ಬಂಗಾರ ಹೂಡಿಕೆಯೂ ಆಗಿತ್ತು ಹಾಗೂ ಭವಿಷ್ಯಕ್ಕೆ ಭದ್ರತೆಯೂ ಆಗಿತ್ತು ಅವರಿಗೆ. ಹೀಗೆ ಕಾಲಾನುಕಾಲಕ್ಕೆ ಡೆವಲಪ್ ಆಗ್ತಾ ಅವರ ಯೋಚನೆಗಳು ಸಹಿತ ಬದಲಾದ ರೂಪವನ್ನು ತೆಗೆದುಕೊಳ್ತಾ ಬಂತು. ಆದರೆ ಅವರ ಕೋರ್ ಪ್ರಿನ್ಸಿಪಲ್ಸ್ ಏನಿದೆ ಅದು ಮಾತ್ರ ಬದಲಾಗಲೇ ಇಲ್ಲ. ಇವತ್ತಿನ ಕಾಲಕ್ಕೆ ಅನೇಕರು ಹೇಳ್ಬೋದು, ಇಲ್ಲ ಹೆಣ್ಮಕ್ಳು ಸಹಿತ ಸಿಕ್ಕಾಬಟ್ಟೆ ಖರ್ಚು ಮಾಡ್ತಾರೆ, ಗಂಡಸರಿಗಿಂತ ಇವತ್ತು ಖರ್ಚು ಮಾಡೋದು ಅಥವಾ ಪರ್ಚೇಸ್ ಮಾಡೋದು ಯಾರಾದರೂ ಇದ್ದರೆ ಅದು ಹೆಂಗಸರು ಅಂತ ಹೇಳ್ಬೋದು. ಎಸ್, ಒಪ್ಪೋ ವಿಚಾರ. ಆದರೆ ಕಾಲಘಟ್ಟ ಬದಲಾದಂತೆ
ಮೊದಲು ಅವರಿಗಿದ್ದ ದುಡಿಮೆಯ ಅಪಾರ್ಚುನಿಟಿಗೂ ಈಗೂ ಬಹಳ ವ್ಯತ್ಯಾಸ ಇದೆ. ಹಲವಾರು ಸ್ವಂತ ಉದ್ಯೋಗಗಳಲ್ಲಿ ಅವರಿದ್ದಾರೆ. ಆದಾಯವೂ ಸಹಿತ ಅವ್ರಿಗೆ ಹೆಚ್ಚಾಗಿದೆ. ಅದರ ತಕ್ಕಂಗೆ ಅವ್ರು ಖರ್ಚು ಸಹ ಮಾಡ್ತಾ ಇದ್ದಾರೆ. ಆದರೆ ಅವರಲ್ಲಿ ಆ ಉಳಿಸೋ ಮನೋಭಾವ, ಹಣದ ಕುರಿತಂತಿರೋ ಆ ಡಿಸಿಪ್ಲಿನ್ ಬದಲಾಗಿದೆನಾ? ಖಂಡಿತ ಇಲ್ಲ. ಇದಕ್ಕೆ ಪ್ರೂಫ್ ನಮ್ಮದೇ ಕರ್ನಾಟಕದ್ದೇ ಆದ ಶ್ರೀ ಧರ್ಮಸ್ಥಳ ಕ್ಷೇತ್ರದ ಗ್ರಾಮೀಣಾಭಿವೃದ್ಧಿ ಸಂಘ. ಇದರ ಅಡಿಯಲ್ಲಿ ಮಹಿಳೆಯರ ಸ್ವಸಹಾಯ ಗುಂಪುಗಳು, ಸ್ತ್ರೀ ಶಕ್ತಿ ಸಂಘಗಳು ಕೆಲಸ ಮಾಡುತ್ತೆ. ಕನಿಷ್ಠ 50 ಲಕ್ಷಕ್ಕೂ ಅಧಿಕ ಹೆಣ್ಮಕ್ಳು ನೇರವಾಗಿ ಇದ್ರ ಜೊತೆ ಕೈ ಜೋಡಿಸಿದ್ದಾರೆ. ಮತ್ತು ಈ SKD RDP ಅಡಿಯಲ್ಲಿ 6,20,000ಕ್ಕೂ ಅಧಿಕ ಸ್ವಸಹಾಯ ಗುಂಪುಗಳು ಕೆಲಸ ಮಾಡ್ತಾ ಇದೆ. ಈ ಹೆಣ್ಮಕ್ಕಳ ಸ್ವಸಹಾಯ ಸಂಘಗಳೇನಿದೆ, ಸ್ತ್ರೀ ಶಕ್ತಿ ಸಂಘಗಳು ಸಾಲವನ್ನು ತೆಗೆದುಕೊಳ್ತಾರೆ. ಆ ಮೂಲಕ ಸ್ವಂತ ಉದ್ದಿಮೆಗಳಿಗೆ ಬಳಸ್ತಾರೆ, ಹಣವನ್ನು ಉಳಿಸ್ತಾರೆ ಮತ್ತು ಮರುಪಾವತಿ ಮಾಡುತ್ತಾರೆ. ಹೀಗೆ ಇವರು ತೆಗೆದುಕೊಂಡಿರೋ ಒಟ್ಟು ಸಾಲ ಕೇಳಿದರೆ ನಿಮಗೆ ಒಂದು ಕ್ಷಣ ಗಾಬರಿ ಆಗುತ್ತೆ. 33,000 ಕೋಟಿ ಮೈಕ್ರೋ ಫೈನಾನ್ಸ್ ರೂಪದಲ್ಲಿ ಸಾಲವನ್ನು ತೆಗೆದುಕೊಂಡಿದ್ದಾರೆ. ಇವರು ಸಾಲವನ್ನು ತೆಗೆದುಕೊಂಡಿರೋದು ಅಷ್ಟೇ ಅಲ್ಲ, 99% ಅಷ್ಟು ಲೋನ್ ರೀಪೇಮೆಂಟ್ ಹಿಸ್ಟ್ರಿ ಇದೆ. 0.5% ಅಷ್ಟು ಮಾತ್ರ ಡಿಫಾಲ್ಟರ್ಸ್ ಸಿಗ್ತಾರೆ. ಮತ್ತು ಹಣ ಉಳಿತಾಯ ಮಾಡೋ ಅಂಕಿಅಂಶ ಏನಿದೆ 175% ಅಷ್ಟು ಹೆಚ್ಚಾಗಿದೆ ಇವತ್ತು. ಈ ಡಾಟಾ ನೋಡಿದಾಗ ನನಗರ್ಥ ಆಗಿದ್ದು, ಮಹಿಳೆಯರಲ್ಲಿ ಹಣ ಉಳಿಸುವ ಮನೋಭಾವ ಆಗಿರಬಹುದು, ಆರ್ಥಿಕ ಶಿಸ್ತಾಗಿರಬಹುದು, ಹಣದ ಕುರಿತಂತೆ ಮುಂದಾಲೋಚನೆ ಆಗಿರಬಹುದು, ಹಣದ ಕುರಿತಂತೆ ನಿರಂತರವಾಗಿರ್ತಕ್ಕಂಥ ಶ್ರದ್ಧೆ ಆಗಿರ್ಬೋದು, ಕಿಂಚಿತ್ತು ಬದಲಾಗಿಲ್ಲ ಅಂತ ನನಗನ್ನಿಸ್ತು. ಭಾರತೀಯ ಹೆಣ್ಮಕ್ಕಳ ಈ ಆಲೋಚನೆ ಸದಾಕಾಲ ಜಾರಿಯಲ್ಲಿರಲಿ. ಈ ಮೂಲಕ ಕೋಟ್ಯಾಂತರ ಕುಟುಂಬಗಳ ಬಾಳು ಬೆಳಗುತ್ತೆ ಮತ್ತು ಬೆಳೆಯುತ್ತೆ. ಮತ್ತು ಹಣಕಾಸಿನ ನಿರ್ವಹಣೆಯಲ್ಲಿ ನಮ್ಮ ಹೆಂಡತಿ, ಅಕ್ಕ, ತಂಗಿ, ತಾಯಿ ಇವರ ಕೊಡುಗೆ ಅಪಾರ. ಇವರನ್ನು ಈ ವಿಡಿಯೋ ಮುಖಾಂತರ ಸ್ಮರಿಸೋದು ನನ್ನ ಉದ್ದೇಶ ಆಗಿತ್ತು. ಈ ವಿಡಿಯೋ ಬಗ್ಗೆ ನಿಮಗೇನಿಸ್ತು? ಸರಿ ತಪ್ಪುಗಳು ಏನೇ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ, ಸಂಬಂಧಿಕರಿಗೆ ಶೇರ್ ಮಾಡಿ. ಮನಿ ತತ್ವ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.